ದರ್ಶನ್ ಮತ್ತು ಗ್ಯಾಂಗ್ಗೆ ಸಿಕ್ತು ಖೈದಿ ನಂಬರ್. ಪವಿತ್ರ ಗೌಡ ವಿಚಾರಣಾಧೀನ ಖೈದಿ ನಂಬರ್ 7313. ದರ್ಶನ್ ವಿಚಾರಣಾಧೀನ ಖೈದಿ ನಂಬರ್ 7314, ನಾಗರಾಜ್ 7315, ಲಕ್ಷ್ಮಣ್ 7316, ಪ್ರದೋಷ್ 7317. ನಿನ್ನೆ ರಾತ್ರಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ಗೆ ಈಗ ಖೈದಿ ನಂಬರ್ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿಗೆ ಡಿ ಗ್ಯಾಂಗ್ ಜೈಲು ಪಾಲಾಗಿದ್ದು ಖೈದಿ ನಂಬರ್ಗಳನ್ನ ನೀಡಲಾಗಿದೆ. ಪವಿತ್ರ ಗೌಡ 7313, ದರ್ಶನ್ 7314. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು. ವಿಚಾರಣಾಧೀನ ಖೈದಿಗಳಾಗಿರುವಂತಹ ಡಿ ಗ್ಯಾಂಗ್ಗೆ ಈಗ ನಂಬರ್ ಕೊಟ್ಟಿರೋದನ್ನ ನಾವು ನೋಡಿದ್ವಿ. ಆದ್ರೆ ನಿನ್ನೆ ಜೈಲು ತಲುಪಿದ ನಂತರ ಏನೆಲ್ಲ ವಿಷಯ ಗೊತ್ತಾಗ್ತದೆ ಜೈಲಿನಿಂದ? ಡಿ ಗ್ಯಾಂಗ್ ಹೇಗಿದೆ ಅಲ್ಲಿ? ಭಾವನಾ, ನಿನ್ನೆ ಸಂಜೆ ಒಂದು 8 ಗಂಟೆಗೆ ಏನು ಡಿ ಗ್ಯಾಂಗ್ ಜೈಲಿಗೆ ಬರುತ್ತೆ. ಇವರನ್ನ ಕ್ವಾರಂಟೈನ್ ವಿಶೇಷ ಸೆಲ್ ನಲ್ಲಿ ಇಡಲಾಗಿದೆ. ಅಂದ್ರೆ ಇವರು ರಾತ್ರಿ ಏನು 4 ಜನನ್ನ ಕ್ವಾರಂಟೈನ್ ಸೆಲ್ ಕಳಿಸಲಾಯ್ತು. ಪವಿತ್ರ ಗೌಡವನ್ನ ಮಹಿಳಾ ಬ್ಯಾರಕ್ಗೆ ಕಳಿಸ್ಕೊಡ್ಲಾಯ್ತು. ಅಂದ್ರೆ ರಾತ್ರಿ ಇವರು ತಡವಾಗಿ ಬಂದಿದ್ದಕ್ಕೆ ಇವರಿಗೆ ಏನು ಊಟವನ್ನ ಇಡ್ಲಾಗಿತ್ತು. ಊಟವನ್ನ ಕೊಟ್ರು. ಸ್ವಲ್ಪ ಮಟ್ಟಿಗೆ ಊಟವನ್ನ 4 ಜನ ಸೇವಿಸಿದ್ರು. ಮತ್ತೆ ಪವಿತ್ರ ಗೌಡ ಕೂಡ ಸೇವಿಸಿದ್ದೇನೆ. ತಡರಾತ್ರಿ ಅವರಿಗೆ ಏನು ದರ್ಶನ್ಗೆ ನಿದ್ದೆ ಬಂದಿಲ್ಲ ಕಾರಣಕ್ಕೋಸ್ಕರ ಜೊತೆಗೆ ಏನು ಅವರು ಏನು ಇತರೆ ಏನು ಅವರ ಸ್ನೇಹಿತರಿದ್ರು, ನಾಗರಾಜ್, ಲಕ್ಷ್ಮಣ್ ಮತ್ತು ಪ್ರದೋಷ್ ಜೊತೆ ತಡರಾತ್ರಿ ಅವ್ರಿಗೂ ಕೂಡ ಮಾತನಾಡ್ಕೊಂಡು ಒಂದ್ ಸ್ವಲ್ಪ ಏನು ಬೇಸರದಲ್ಲೇ ಇದ್ರು. ಹಾಗಾಗಿ ಅವ್ರು ಹಂಗೆ ಮಾತನಾಡ್ಕೊಂಡಿದ್ರು. ತಡರಾತ್ರಿಯ ನಂತರ ನಿದ್ರೆಗೆ ಜಾರಿದ್ರು ಅಂತ ಹೇಳಿದಾನೆ ಏನು ಹೇಳ್ತಾ ಇದ್ದಾರೆ. ಅದು ತಿಳಿದು ಬಂದಿದೆ. ಹಂಗಾಗಿದ್ದೇನೆ ಈಗ ಏನು ಅವರು ತಡರಾತ್ರಿಗೆ ನಿದ್ದೆಗೆ ಜಾರಿದ್ರು. ಮುಂಜಾನೆ ಎಂದಿನಂತೆ ಎದ್ದಿದ್ದೇನೆ ಬಿಸಿನೀರನ್ನ ಸೇವಿಸಿ ಕೊಠಡಿಯಲ್ಲೇ ಇದ್ರು. ಇವರಿಗೆ ಬೆಳಗ್ಗೆ ಉಪ್ಪಿಟ್ಟನ್ನ ನೀಡಲಾಗಿದೆ. ಉಪ್ಪಿಟ್ಟನ್ನ ತಿಂಡಿಯಾಗಿ ನೀಡಿದ್ದಾರೆ. ಒಂದು ಸ್ವಲ್ಪ ಮಟ್ಟಿಗೆ ಉಪ್ಪಿಟ್ಟನ್ನ ತೆಗೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಆಮೇಲೆ ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆ. ಇವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಿಲ್ಲ. ಯಾರು ಕೂಡ ಬ್ಯಾರಕ್ ನಿಂದ ಹೊರಗಡೆ ಬಂದಿಲ್ಲ. ಕ್ವಾರಂಟೈನ್ ಬ್ಯಾರಕ್ ನಲ್ಲಿದ್ದಾರೆ. ಭಾವನಾ, ಏನು ಎರಡನೇ ಬಾರಿಗೆ ಇವರು ಜೈಲಿಗೆ ಬಂದಿದ್ದಾರೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ ಇವರ ಜಾಮೀನನ್ನ ರದ್ದು ಮಾಡಿರೋದ್ರಿಂದ ಇವರು ವಾಪಸ್ ಬಂದಿದ್ದಾರೆ. ನಿನ್ನೆ 5 ಜನ ಬಂದಿದ್ದಾರೆ. ಇವತ್ತು ಇನ್ನಿಬ್ರು ಬರ್ಬೇಕಾಗತ್ತೆ. ಅಂದ್ರೆ ನಿನ್ನೆ ಇವ್ರಿಗೆ ನಿರೀಕ್ಷಿತನೋ ಅನಿರೀಕ್ಷಿತನೋ ಗೊತ್ತಿಲ್ಲ. ಇವರು ಆದ್ರೂ ಕೂಡ ದೇವರ ಮೊರೆ ಹೋಗಿದ್ರು. ಇವರು ಈಗಾಗಲೇ ಈ ಹಿಂದೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ರು. ಆನಂತರ ಇವರು ಕೊಟ್ಟೆಯೂರು ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಹಾಗಾಗಿ ಭಾವನಾ, ಒಂದು ರೀತಿಯಾಗಿ ಅಂದ್ರೆ ದೇವರ ಮೊರೆ ಹೋದ್ರು ಕೂಡ ಇವರು ಎಷ್ಟೇ ಇನ್ಫ್ಲೂಯೆನ್ಸ್ ಇರ್ಲಿ ಅಥವಾ ಹಣವಂತರು ಆಗಿದ್ರೂ ಕೂಡ ನ್ಯಾಯಾಲಯದಲ್ಲಿ ಅದರ ಕಾನೂನಿನ ಮುಂದೆ ಒಂದೇ ಎನ್ನುವಂತ ಸಂದೇಶ ರವಾನೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪಾಲ್ಗೊಳ್ಳೆಲ್ಲ ಬೇಸರದಲ್ಲೇ ಇದ್ದಾರೆ ಭಾವನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.